ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲೇ, ಅವಧೂತರಲ್ಲೇ, ಶರಣರಲ್ಲೇ, ಸಂತರಲ್ಲೇ, ಸತ್ಪುರುಷರಲ್ಲೇ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಮುಮ್ಮೆಟಗುಡ್ಡದ ಅರಕೇರಿ ಅಂತ ಹೇಳಿ ನಾವೇನು ಕರಿತೀವಿ, ಅರಕೇರಿಯ ಅಮೋಘ ಸಿದ್ಧರ ಚರಿತ್ರೆಯ ಮುಂದುವರಿದ ಅದ್ಭುತ ಭಾಗವನ್ನು ನಾವು ತಿಳಿದುಕೊಳ್ಳೋಣ. ಈಗಾಗಲೇ ಮೊದಲು ಹೇಳಿರೋ ಹಂಗೆ ಪರಮಾತ್ಮನ ಒಪ್ಪಿಗೆಯನ್ನು ಪಡೆದು ಪಾರ್ವತೀ ದೇವಿಯ ಪರೀಕ್ಷೆಯಲ್ಲಿ ಗೆದ್ದು ಲೋಕದ ಉದ್ಧಾರಕ್ಕಾಗಿ ಪರಶಿವನ ಒಪ್ಪಿಗೆಯನ್ನು ಪಡೆದಂತಹ ಅಮೋಘ ಸಿದ್ಧರು ಧರೆಗೆ ಬಂದಿದ್ದರು. ಅವರ ಬಂದ ನಂತರ ಆ ಬರುವಂತಹ ಸಂದರ್ಭದೊಳಗೆ ಪಾರ್ವತಿ ಪರಮೇಶ್ವರನಿಂದ ಹೋಮದ ಕಂಬಳಿ, ನೇಮದ ಬೆತ್ತ, ಪ್ರಸಾದದ ಗಂಟು, ಕಾಮಧೇನು ಮುಂತಾದವುಗಳನ್ನು ಪಡೆದುಕೊಂಡು ಅಮೋಘ ಸಿದ್ಧರು ಅವರ ಆಶೀರ್ವಾದವನ್ನು ಪಡೆದುಕೊಂಡು ಭೂಲೋಕಕ್ಕೆ ಸಂಚಾರವನ್ನು ಮಾಡ್ತಾರೆ. ಮೊಟ್ಟ ಮೊದಲು ಅವರು ಭೂಲೋಕಕ್ಕೆ ಬಂದ ನಂತರ ಮಂದಲಗಿರಿಯ ಭಾಗವನ್ನು ಅವರು ಸೇರ್ತಾರೆ. ಅಲ್ಲಿ ಅನೇಕ ಗಿಡಮರಗಳಿಂದಂಥ ಕೂಡಿರುವಂಥ ಪ್ರದೇಶ, ಹೂ ಬಳ್ಳಿಗಳಿಂದ ತುಂಬಿ ತುಳುಕ್ತಾ ಇತ್ತು. ರಮ್ಯವಾದಂತಹ ಸೃಷ್ಟಿ, ಸೌಂದರ್ಯ, ಎಂಥವರನ್ನ ಮಂತ್ರಮುಗ್ಧ ಮಾಡುವಂತಹ ವಾತಾವರಣ. ಅಲ್ಲಿ ಅಮೋಘ ಸಿದ್ಧರು ಕೆಲವು ವರ್ಷಗಳ ಕಾಲ ಉಳಿದು ಆ ಭಾಗದ ಜನರಿಗೆ ಸದಾಚಾರವನ್ನು ತಿಳಿಸಿ ಉಪದೇಶವನ್ನು ಮಾಡುತ್ತಾ ಅಲ್ಲಿದ್ದಂತಹ ಕಟುಕರನ್ನೆಲ್ಲ ಕೋಮಲ ಹೃದಯಗಳನ್ನಾಗಿ ಮಾಡಿ ನಿರುದ್ಯೋಗಿಗಳಿಗೆ ಉದ್ಯೋಗಸ್ಥರಾಗಿ ಅವರು ದುಡಿದು ಉಣ್ಣುವಂಗೆ ಅವರಿಗೆ ಆಶೀರ್ವಾದ ಮಾಡಿ, ಕೃಪಣರು ದಾನಿಗಳು ಆಗುವಂಗೆ ಅವರಿಗೆ ತತ್ವಬೋಧನೆಯನ್ನು ಮಾಡಿ ಮುಂದೆ ದ್ರೋಣಾಗಿರಿ ಪರ್ವತದ ಕಡೆ ಅವರು ಹೊರಡ್ತಾರೆ. ಆ ಭಾಗದಲ್ಲಿ ಜನರು ಆದಿವಾಸಿ ಜನಗಳಂತೆ ಇದ್ದರಂತ. ಈ ಸಂದರ್ಭದೊಳಗೆ ಅವ್ರ ಕೆಲಸ ಏನು ಅಂತಂದ್ರೆ ದಾರಿ ಬಡಿಯೋದು. ದಾರಿ ಬಡಿಯೋದು ಅಂತಂದ್ರೆ ಯಾವ ವ್ಯಕ್ತಿಗಳು ಆ ದಾರಿಗೆ ಬರ್ತಾರ ಅವರಿಂದ ಲೂಟಿ ಮಾಡೋದು, ಇಂಥದನ್ನು ಕೆಲಸ ಮಾಡ್ತಿದ್ರು. ಅಂತಹ ದಾರಿ ಬಡ ಜನಕ್ಕೆ ಉಪದೇಶವನ್ನು ಮಾಡಿ ಯೋಗ್ಯವಾದ ಹಾದಿಯನ್ನು ಹಿಡಿಲಾಕ ಅವರಿಗೆ ಉಪದೇಶವನ್ನು ಅಮೋಘ ಸಿದ್ಧರು ಮಾಡ್ತಾರೆ. ಅದಾದ ನಂತರ ಶ್ರೀಶೈಲ ಪರ್ವತಕ್ಕೆ ಹೋಗಿ ಅಲ್ಲಿಯೂ ಕೂಡ ಸಾಕಷ್ಟು ಉಪದೇಶವನ್ನು ಮಾಡಿ ಅಲ್ಲಿ ಒಂದು ಕಂಬಳಿ ಗದ್ದಿಗೆಯನ್ನು ಮಾಡಿ ತಪಸ್ಸನ್ನು ಆಚರಣೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ಅವರು ತಪಸ್ಸು ಮಾಡಿರುವಂತಹ ಕಂಬಳಿ ಗದ್ದಿಗೆ ಕಂಬಳಿ ಮಠ ಅಂಥೇಳಿ ಅಲ್ಲಿ ಅದು ತಯಾರಾಯಿತು. ಬರಬರ್ತಾ ಕಂಬಳಿ ಮಠ ಕಮರಿ ಮಠ ಅಂಥೇಳಿ ಅದು ಪ್ರಸಿದ್ಧಿಯನ್ನು ಹೊಂದಿತು. ಈಗಾಗಲೇ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಚರಿತ್ರೆಯನ್ನು ಹೇಳುವಾಗ ನಾನು ಒಂದು ಮಾತು ಹೇಳಿದ್ದೆ. ಏನು ಅಂತಂದ್ರೆ, ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಶ್ರೀಶೈಲಕ್ಕೆ ಹೋಗಿ ಕಮರಿ ಮಠಕ್ಕೆ ಹೋಗಿ ಅಲ್ಲಿ ಸಾಕ್ಷಾತ್ ಶಿವ ಪಾರ್ವತಿಯರನ್ನು ದರ್ಶನ ಮಾಡಿಕೊಂಡು ಬಂದಂತಹ ಯೋಗಿ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಅಂಥೇಳಿ. ಅಮೋಘ ಸಿದ್ಧರ ಆಶೀರ್ವಾದದಿಂದ ಹುಟ್ಟಿರುವಂತಹ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಆ ಕಮರಿ ಮಠಕ್ಕೆ ಹೋಗಿ ಬಂದಿದ್ದರು ನೋಡ್ರಿ. ಇಂತಹ ಶ್ರೀಶೈಲದಿಂದ ಪ್ರವಾಸವನ್ನು ಮುಂದುವರೆಸಿದಂತಹ ಅಮೋಘ ಸಿದ್ಧರು ಉತ್ತರ ಭಾಗದಲ್ಲಿರುವಂಥ ಹಸ್ತಿನಾಪುರಕ್ಕೆ, ಯಮುನಾ ನದಿಯ ದಂಡೆಯ ಮೇಲೆ ಹಸ್ತಿನಾಪುರಕ್ಕೆ ಅಲ್ಲಿ ಹೋಗಿ ತಪಸ್ಸನ್ನು ಆಚರಣೆ ಮಾಡಲಿಕ್ಕೆ ಶುರು ಮಾಡ್ತಾರೆ.
ಹೀಗೆ ಹಸ್ತಿನಾಪುರದಲ್ಲಿ ಅವರು ತಪಸ್ಸನ್ನ ನದಿ ದಂಡೆ ಮೇಲೆ, ಅಲ್ಲಿ ಯಮುನಾ ನದಿ ದಂಡೆ ಮೇಲೆ ತಪಸ್ಸು ಮಾಡೋ ಸಂದರ್ಭದೊಳಗೆ ಅಲ್ಲಿ ಹಸ್ತಿನಾಪುರದಲ್ಲಿ ಪಾಂಡವರು ದೊಡ್ಡ ಪ್ರಮಾಣದಲ್ಲಿ ಯಜ್ಞವನ್ನು ಮಾಡ್ತಾ ಇದ್ರು. ಅಲ್ಲಿ ಚಿಕ್ಕವರು, ದೊಡ್ಡವರು, ಮುದುಕರು ಎಲ್ಲರೂ ಕೂಡಿ ಯಜ್ಞದ ಸಂಭ್ರಮದಲ್ಲಿ ತೊಡಗಿದ್ರು. ಈ ಮಂಗಲ ಕಾರ್ಯದ ಸೂತ್ರಧಾರಿ ಯಾರು ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ನೋಡ್ರಿ ಆ ನದಿಯ ದಂಡೆಯ ಮೇಲೆ ಜಪ ಮಾಡುತ್ತಿರುವಂತಹ ಸಿದ್ಧ ಪುರುಷನನ್ನ ಕಂಡ್ರು. ಸಾಕ್ಷಾತ್ ಶ್ರೀಕೃಷ್ಣ ನೋಡ್ರಿ ಆ ಯಜ್ಞ ಪುರುಷನನ್ನ ಕಂಡ ನಂತರ ಪಾಂಡವರನ್ನ ಕರೆದುಕೊಂಡು ಶ್ರೀಕೃಷ್ಣ ಅಮೋಘ ಸಿದ್ಧರ ಹತ್ತಿಕ್ಕೆ ಬಂದು, ಯಜ್ಞದ ಕಾರ್ಯಕ್ಕೆ ನಾವೆಲ್ಲ ಕರಿಲಾಕ್ ಬಂದೀವಿ ನಿಮ್ಮನ್ನ, ನೀವು ಬರಬೇಕು ಅಂತ ಹೇಳಿ ಅಮೋಘ ಸಿದ್ಧರನ್ನ ಬೇಡ್ಕೊಂತಾರೆ. ದ್ವಾಪರ ಯುಗದ ಕಾಲದಲ್ಲಿ ಇದು ಘಟನೆ ನಡೀತದ. ಅಮೋಘ ಸಿದ್ಧರು ಆ ಕೃಷ್ಣನನ್ನು ಉದ್ದೇಶಿಸಿ ಸಹಕಾರದ ಮಾತುಗಳು ಏನು ಹೇಳ್ತಾನಲ್ಲ ಕೃಷ್ಣ, ಅವಾಗ ಪಾಂಡವರ ಭಕ್ತಿಗೆ ಮೆಚ್ಚಿದಂತಹ ಅಮೋಘ ಸಿದ್ಧರು ಯಜ್ಞ ಕಾರ್ಯಕ್ಕೆ ಹೋಗ್ತಾರೆ. ಆ ಸಂಭ್ರಮದಲ್ಲಿ ಭಾಗಿಯಾಗ್ತಾರೆ. ಯಜ್ಞವನ್ನ ಅದೇನು ನಡೀತಾ ಇತ್ತು ಆ ಕಾರ್ಯವನ್ನ ಪೂರ್ಣಗೊಳಿಸಲು ಅಮೋಘ ಸಿದ್ಧರು ಕೂಡ ಅಲ್ಲೇ ಅವ್ರ ಜೊತೆ ಇರ್ತಾರೆ. ಇದಾದ ನಂತರ ಏನಾಯ್ತು ಅಂತಂದ್ರೆ, ಕುಂತಿ ನಮ್ಮ ಹತ್ತಿರ ಇದ್ದು ದಿನಾಲು ನಮಗೆ ದರ್ಶನ ಕೊಡಬೇಕು ಎಂದು ಆ ಯೋಗಿ ಪುರುಷನನ್ನ ಕೇಳ್ಕೊತಾಳ ಕುಂತಿ. ಆ ಮಾತಿಗೆ ಅಮೋಘ ಸಿದ್ಧರು, ನಾವು ಈ ಭಾಗದಲ್ಲಿ ಸಂಚಾರ ಮಾಡ್ತಾ ಬಂದಿದ್ದೇವೆ, ಒಂದೇ ಜಾಗದಲ್ಲಿ ನಾವು ಇರೋರು ಅಲ್ಲ, ಕುಳಿತುಕೊಳ್ಳಲು ನಾನಿಲ್ಲಿ ಬಂದಿಲ್ಲ. ಈ ಮಾತನ್ನ ಅಮೋಘ ಸಿದ್ಧರು ಹೇಳಿದ ನಂತರ ಕುಂತಿಯ ಭಕ್ತಿ ಮತ್ತು ಕಳಕಳಿ ಬಹಳಷ್ಟು ಅಮೋಘ ಸಿದ್ಧರಿಗೆ ಅದು ಹಿಡಿಸ್ತು. ಬಹಳ ಕಳಕಳಿಯಿಂದ ಕೇಳ್ಕೊಂಡ್ಲು. ಅವಾಗ ಕುಂತಿ ನೋಡ್ರಿ ಕೊನೆಗೆ ಒಂದು ಮಾತು ಏನಂತಾಳ, ನಿಮಗೆ ದಿನಾಲೂ ಬರೋದು ಆಗಲಿಲ್ಲ ಅಂತಂದ್ರೆ ವಾರಕ್ಕೊಮ್ಮೆ ಆದರೂ ಬಂದು ನಮಗೆ ದರ್ಶನವನ್ನ ನೀಡಬೇಕು ಅಂಥೇಳಿ ಬಹಳ ಕಳಕಳಿಯಿಂದ ಬೇಡ್ಕೊಂಡ್ಲು. ಅವಾಗ ಆಯಿತು ಅಂಥೇಳಿ ಅಮೋಘ ಸಿದ್ಧರು ಅಲ್ಲಿರುವಷ್ಟು ದಿವಸ ವಾರಕ್ಕೆ ಒಮ್ಮೆ ಅಲ್ಲಿ ಹೋಗಿ ಬರ್ತಿದ್ರು, ಅವರಿಗೆ ದರ್ಶನವನ್ನು ಕೊಟ್ಟು ಬರ್ತಿದ್ರು. ಅವಾಗ ಪ್ರತಿ ವಾರ ಬಂದು ದರ್ಶನ ಕೊಡುವಂತಹ ಅಮೋಘ ಸಿದ್ಧರಿಗೆ ಪಾಂಡವರು ಏನು ಕರಿತಿದ್ರು ಅಂತಂದ್ರೆ ವಾರದ ಒಡೆಯ ಅಂಥೇಳಿ ಕರಿತಿದ್ರು. ಅವರು ಮಾಡಿರುವಂತಹ 21 ಯಜ್ಞಗಳು ಪೂರ್ಣವಾದ ನಂತರ ಅಮೋಘ ಸಿದ್ಧರು ಏನಂತಾರೆ, ನಿಮ್ಮ ಯಜ್ಞಗಳೆಲ್ಲ ಪೂರ್ಣ ಆಯಿತು, ನಾನು ಇರುವಷ್ಟು ದಿವಸ ನೀವೆಲ್ಲ ಯಜ್ಞಗಳನ್ನು ಮುಗಿಸಿದ್ದೀರಿ, ನಿಮಗೆ ಮಂಗಳ ಆಗ್ತೈತಿ, ನಿಮಗೆ ಒಳ್ಳೆಯದಾಗಲಿ, ಇನ್ನು ನಾನು ಈ ಭಾಗದಲ್ಲಿ ಇರುವುದಿಲ್ಲ, ನಾನು ದಕ್ಷಿಣದ ಭಾಗದ ಕಡೆ ಸಂಚಾರ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಅಮೋಘ ಸಿದ್ಧರು ನಮ್ಮ ಈ ಭಾಗಕ್ಕೆ ಬರ್ತಾರ. ಯಾವ ಭಾಗ ಅಂತಂದ್ರೆ ಅದ್ಭುತವಾದಂತಹ ಸುಂದರವಾದ ನಾಡು ಕರ್ನಾಟಕಕ್ಕೆ ಬರ್ತಾರೆ. ಅಮೋಘ ಸಿದ್ಧರು ಸಂಚರಿಸುತ್ತಾ ನೋಡ್ರಿ ಈಗಿರುವಂತಹ ವಿಜಯಪುರದ ಪಶ್ಚಿಮದ ದಿಕ್ಕಿನಲ್ಲಿರುವಂತಹ ಅರಕೇರಿ ಹತ್ತಿರ ಇರುವಂತಹ ಗುಡ್ಡ, ಮೊಮ್ಮೆಟ ಗುಡ್ಡ ಅಂತ ಹೇಳಿ ನಾವು ಏನು ಕರಿತೀವಲ್ಲ, ಆ ಗುಡ್ಡದ ಕಡೆಗೆ ಅಲ್ಲಿ ಬರ್ತಾರೆ. ಅಲ್ಲಿ ಬಂದು ನೋಡ್ತಾರ ದಟ್ಟವಾದಂತಹ ವನಸಿರಿ. ಆ ದಟ್ಟವಾದಂತಹ ವನಸಿರಿ ಏನು ಅಲ್ಲಿ ಇತ್ತು, ಬಹಳ ಸುಂದರವಾದ ಮತ್ತು ಪ್ರಶಸ್ತವಾದ ಜಾಗ ಅಂಥೇಳಿ ಅಮೋಘ ಸಿದ್ಧರಿಗೆ ಅದು ಅನಿಸ್ತು. ನಾನಾ ಥರದ ಹೂಬಳ್ಳಿಗಳು, ಗಿಡಮರಗಳು ತಮ್ಮದೇ ಆದಂತಹ ವೈಭವದಿಂದ ನಲಿದಾಡ್ತಾ ಇತ್ತು. 3 ಊರು ಸೀಮೆಗಳು ಅಲ್ಲಿದ್ದರೂ ಕೂಡ ಯಾವ ದಿಕ್ಕಿಗೂ ಒಂದು 5 ಕಿಲೋಮೀಟರ್ ಅಂತರದಲ್ಲಿ ಯಾವ ಊರುಗಳು ಕೂಡ ಇರಲಿಲ್ಲ. ಅಲ್ಲಿ ಒಂದು 5 ಕಿಲೋಮೀಟರ್ ಎಲ್ಲ ಈಗಲೂ ಕೂಡ ದೂರ ಅದಾವು. ಮೊದಲು ಕೂಡ ಇದೇ ರೀತಿ ಇತ್ತು. ಆಗ ಇದು ಒಳ್ಳೆಯ ತಪಸ್ಸಿಗೆ ಸೂಕ್ತವಾದ ಜಾಗ ಅಂಥೇಳಿ ಅಮೋಘ ಸಿದ್ಧರು ಏನು ತಿಳ್ಕೊಂತಾರಲ್ಲ, ಆ ಗುಡ್ಡಕ್ಕೆ ಬಂದಂತಹ ಅಮೋಘ ಸಿದ್ಧರು ಅಲ್ಲೇ ಮುಳ್ಳಿನ ಏನು ಹಾಸಿಗೆ ಇತ್ತು, ಆ ಮುಳ್ಳಿನ ಹಾಸಿಗೆ ಮತ್ತು ಕಲ್ಲಿನ ಗದ್ದುಗೆಯನ್ನು ಮಾಡ್ತಾರೆ. ಮುಳ್ಳಿನ ಹಾಸಿಗೆ, ಕಲ್ಲಿನ ಗದ್ದುಗೆಯನ್ನು ಮಾಡಿ ಹಗ್ಗ ಮತ್ತು ಕೋಲುಗಳು ಇಲ್ಲದೆ ಒಂದು ಡೇರೆಯನ್ನು ನಿರ್ಮಿಸ್ತಾರೆ. ಡೇರೆ ಅಂತಂದ್ರೆ ಆಗಿನ ಸಂದರ್ಭದಲ್ಲಿ ವಾಸಸ್ಥಾನವಾದಂಥ ಒಂದು ಸ್ಥಳಕ್ಕೆ ಡೇರೆ ಅಂತ ಕರೀತಾರೆ. ಅದು ಗುಡಿಸಲಿನ ರೀತಿ. ಇವ್ರೇನು ಕಂಬಳಿಯನ್ನು ಹೆಗಲ ಮ್ಯಾಗ ಹಾಕ್ಕೊಂಡಿದ್ರಲ್ಲ ಅಮೋಘ ಸಿದ್ಧರು, ಅದೇ ಕಂಬಳಿ ನೋಡ್ರಿ ಯಾವುದೇ ಹಗ್ಗ ಮತ್ತು ಕೋಲುಗಳು ಯಾವುದೋ ಆಸರಿಲ್ಲ ಅದಕ್ಕೆ. ಆದ್ರೆ ಮ್ಯಾಗ ಅಮೋಘ ಸಿದ್ಧರಿಗೆ ಅದು ಒಂದು ಛತ್ತದ ರೀತಿ
ಆಗಿತ್ತು. ಅವರಿಗೆ ಆಶ್ರಯದ ತಾಣ, ಒಂದು ಗುಡಿಸಲು ಮ್ಯಾಗ ಹಂಗ ಚೂಪಂಗಿ ಇರ್ತೈತಿ ನೋಡ್ರಿ, ಆ ರೀತಿಯಾಗಿ ಆ ಕಂಬಳಿ ನಿಂತ್ಕೊಂಡಿತ್ತು. ತಳಗೆ ಯಾವುದೇ ಆಧಾರ ಇಲ್ಲ, ಯಾವುದೋ ಆಧಾರವಿಲ್ಲದೆ ಅದನ್ನ ನಿರ್ಮಿಸಿದ್ರು. ಇನ್ನ ಈ ಸಂದರ್ಭದೊಳಗೆ ಏನಾಯ್ತು, ಕಂಪ್ಲೀಟ್ ಅವರು ಗುರು ಧ್ಯಾನದೊಳಗೆ ಅಮೋಘಿಸಿದ್ರು. ನಿರಂತರ ಧ್ಯಾನದೊಳಗೆ ಮುಳುಗ್ತಾರ. ಯಾಕಂದ್ರೆ ಗುರು ಸೇವೆಯನ್ನ ಮಾಡೋದ ಅವರದೊಂದು ಪರಮ ಧ್ಯೇಯವಾಗಿತ್ತು, ಪರಮ ಉದ್ದೇಶವಾಗಿತ್ತು. ಈ ಗುರು ಸೇವೆಯನ್ನ ಮಾಡಬೇಕಂತ ಹೇಳಿ ಅವರು ಗುರು ಧ್ಯಾನದೊಳಗೆ ತೊಡಗಿದಾಗ ಗುರು ಸೋಮಲಿಂಗ ದೇವರು ಗೌರಿಯನ್ನ ಕರ್ಕೊಂಡು ಬರುವಂತಹ ವಿಚಾರ ತಿಳಿತು. ಸೋಮಲಿಂಗ ದೇವರು ಅಂತಂದ್ರೆ ಸಾಕ್ಷಾತ್ ಶಿವ, ಗೌರಿ ಅಂತಂದ್ರೆ ಪಾರ್ವತಿ ದೇವಿ. ಈ ಶಿವ ಪಾರ್ವತಿಯರು, ಸೋಮಲಿಂಗ ಮತ್ತು ಗೌರಿಯರು ಈ ಭಾಗದೊಳಗೆ ಬರ್ಲಿಕ್ಕತ್ತಾರ, ಸಂಚಾರ ಮಾಡ್ಕೊಂತ ಅನ್ನುವಂಥ ಸುದ್ದಿ ಅಮೋಘ ಸಿದ್ಧರಿಗೆ ಗೊತ್ತಾದ ನಂತರ ನೋಡ್ರಿ, ಅವರ ಸ್ವಾಗತಕ್ಕಾಗಿ ಅಮೋಘ ಸಿದ್ಧರು ತಯಾರಿಯನ್ನ ಮಾಡ್ಕೊಂತಿರ್ತಾರೆ. ಈ ವಿಚಾರ ಯಾರಿಗೆ ಗೊತ್ತಾಯ್ತು? ಅದು ಪರಮಾತ್ಮಗೆ ಗೊತ್ತಾಯ್ತು. ನನ್ನ ಏನಪ್ಪಾ ಅಂತಂದ್ರ ಶಿಷ್ಯೋತ್ತಮ, ನನ್ನ ಮಗನ ಸ್ವರೂಪನಾದ ನನ್ನದೇ ಅಂಶವಾದಂತಹ ಅಮೋಘ ಸಿದ್ಧ ಇಲ್ಲಿ ತಪಸ್ಸ ಆಚರಣೆಯನ್ನ ಮಾಡ್ಲಿಕ್ಕತ್ತಾನ. ನನ್ನ ಬರುವಿಕೆಗಾಗಿ, ನನ್ನ ಸ್ವಾಗತಕ್ಕಾಗಿ ಅಮೋಘ ಸಿದ್ಧ ತಪಸ್ಸು ಮಾಡ್ಲಿಕ್ಕತ್ತಾನ, ನನ್ನ ಸ್ವಾಗತಕ್ಕಾಗಿ ತಯಾರಿ ನಡೆಸ್ಲಿಕ್ಕತ್ತಾನ, ಅದಕ್ಕೆ ಬಹಳಷ್ಟು ಚಡಪಡಿಸ್ಲಿಕ್ಕತ್ತಾನ ಅಂಥೇಳಿ ಸಾಕ್ಷಾತ್ ಶಿವನಿಗೆ ಗೊತ್ತಾಯ್ತು. ಯಾವಾಗ ಈ ವಿಚಾರ ಗೊತ್ತಾಯ್ತು, ಅಮೋಘ ಸಿದ್ಧರು ಏನ್ ಈ ಚಡಪಡಿಸ್ತಾ ಇದ್ರು, ಸ್ವಾಗತಕ್ಕಾಗಿ, ಪರಮಾತ್ಮನ ಸ್ವಾಗತಕ್ಕಾಗಿ ಚಡಪಡಿಸ್ತಾ ಇದ್ರು, ಬಹಳ ತ್ರಾಸ ತಗೋತಾ ಇದ್ರು. ಇದನ್ನ ನೋಡಿದಂತಹ ಪರಮಾತ್ಮ ಶಿವ ಏನ್ ಮಾಡಿದ್ರು ಅಂತಂದ್ರೆ, ಕೇವಲ ನನ್ನ ಸ್ವಾಗತಕ್ಕಾಗಿ ಇಷ್ಟು ಚಡಪಡಿಸ್ಲಕತ್ತಾನ, ನನ್ನ ಬರುವಿಕೆಗಾಗಿ ಇಷ್ಟು ಕಾಯ್ಲಿಕ್ಕತ್ತಾನ, ಅದಕ್ಕೆ ಅವನ ತ್ರಾಸ ನೋಡೋದು ನನಗೆ ಆಗವತ್ತಂತ ಹೇಳಿ ಆ ಮುಕ್ಕಣ್ಣ ಅಲ್ಲೇ ಬಂದು ಅಲ್ಲೇ ಅದೃಶ್ಯನಾಗ್ತಾನ. ಆ ಮುಕ್ಕಣ್ಣನು ಮಾಯವಾದ್ದರಿಂದ ಇನ್ನೂ ಆದರೂ ಆ ಪ್ರದೇಶಕ್ಕೆ ಮಾಯ ಮಕಣಾಪುರ ಅಂತ ಹೇಳಿ ಹೆಸರು ಬಂದೈತಿ. ಐತಿ ಒಂದು ಮಾಯದ ಮಕಣಾಪುರ ಅಂತ ಹೇಳಿ ಕರೀತಾರ, ಮಾಯ ಮಕಣಾಪುರ ಅಂತ ಹೇಳಿ ಕರೀತಾರ. ಈಗಲೂ ಕೂಡ ಆ ಪ್ರದೇಶದ ಅಲ್ಲೇ ಒಂದು ಶಿವಲಿಂಗನೂ ಈಗಲೂ ಕೂಡ ಇದೆ. ಅಲ್ಲಿ ಸಾಕ್ಷಾತ್ ಪರಶಿವ ಬಂದಂತಹ ಅದೊಂದು ಸ್ಥಳ. ಈ ಕಾಲದ ಚಕ್ರ ಹಿಂಗ ಗತಿಸ್ತಾ ಹೋಯ್ತು. ದ್ವಾಪರ ಯುಗ ಮುಗಿದು ಕಲಿಯುಗ ಏನು ಶುರು ಆಯಿತು, ಕಾಲಚಕ್ರದಲ್ಲಿ ಕಲಿಯುಗ ಪ್ರಾರಂಭವಾದ ನಂತರ ನೋಡ್ರಿ, ಸಮಯಕ್ಕನುಸಾರವಾಗಿ ಕಲಿಯುಗ ಬಹಳ ವೈಭವಪೂರಿತವಾಗಿ ಶುರುವಾಯಿತು. ಆದ್ರೆ ಬರ್ಬರ್ತ ಕಲಿಯುಗ ಈಗ ಏನಾಗೈತೆ ಅಂತ ಹೇಳಿ ನಾ ಹೇಳುವಂಥ ಅವಶ್ಯಕತೆ ಇಲ್ಲ, ತಾವೆಲ್ಲ ದೊಡ್ಡವರು, ತಮಗೆ ಗೊತ್ತದ. ಆದ್ರೆ ಪ್ರಾರಂಭದಲ್ಲಿ ಬಹಳ ವೈಭವಪೂರಿತವಾಗಿ ಕಲಿಯುಗದ ಪ್ರಾರಂಭ ಆಗಿತ್ತು. ಈಗಿರುವಂತಹ ವಿಜಯಪುರ, ಗೀಜಗನಹಳ್ಳಿ, ವಿಜಯಪುರದಲ್ಲಿ ಸುಶೀಲ ಅಂಥೇಳಿ ಆಚಾರವಂತ ಒಂದು ಸುಶೀಲವಂತ ಮಣಿತನ ಇತ್ತು. ಆ ಮಣಿತನದ ಯಜಮಾನ ಬಪ್ಪಣ್ಣ. ಆ ಮಣಿತನದ ಯಜಮಾನ ಯಾರು ಅಂತಂದ್ರೆ ಬಪ್ಪಣ್ಣ. ಬಹಳ ವಿಚಾರವಂತ, ಗುಣವಂತ. ಇವನಿಗೆ ಒಬ್ಬ ಮಗ ಯಾರು ಅಂತಂದ್ರೆ ಬಾಬಣ್ಣ. ಬಪ್ಪಣ್ಣನ ಮಗ ಬಾಬಣ್ಣ. ಬಾಬಣ್ಣ ಬಹಳ ಇವನು ಒಳ್ಳೆಯ ಮನುಷ್ಯ. ಅದಕ್ಕೆ ಬಾಬಣ್ಣ ಬೆಳೆದ ದೊಡ್ಡವನ ಆದ ನಂತರ ಒಂದು ಒಳ್ಳೆಯ ಸದ್ಗುಣಿ, ಸುಂದರ ಆದಂತಹ ಒಂದು ಹೆಣ್ಣು ಮಗಳನ್ನ, ಕಲಾವತಿ ದೇವಿಯನ್ನ ಬಾಬಣ್ಣನಿಗೆ ಬಪ್ಪಣ್ಣನವರು ತಂದು ಮದುವೆ ಮಾಡಿಸಿದ್ರು. ಅಂದ್ರೆ ಬಪ್ಪಣ್ಣನವರ ಸೊಸೆ ಕಲಾವತಿ ಬಹಳ ಒಳ್ಳೆಯ ಗುಣದವಳು, ಸದ್ಗುಣವುಳ್ಳಂಥವಳು, ಸುಂದರ ರೂಪವಂತಿಯಾಗಿದ್ದಳು ಆ ಕಲಾವತಿ. ಈಗ ಲಗ್ನವಾದ 12 ವರ್ಷದ ಮೇಲೆ ಒಂದು ಗಂಡು ಮಗು ಅವರ ಮನೆತನದೊಳಗೆ ಹುಟ್ಟಿಬಿಟ್ಟಿತ್ತು. ಆದ್ರೆ ಪ್ರಪಂಚದ ನೌಕೆ ಏನೋ ಸುಗಮವಾಗಿ ನಡೆದಿತ್ತು. ಆದ್ರೆ ಒಂದು ದಿವಸ ಅವರ ಮನ್ಯಾಗ ಒಂದು ಘಟನೆ ನಡೆದ್ಬಿಡ್ತು. ಕಲಾವತಿ ತನ್ನ ಮಗನಿಗೆ ಹಾಲುಣಿಸಿ ಸಂತೈಸಿ ನೀರು ತರಬೇಕು ಅಂಥೇಳಿ ಮಗುವನ್ನ ಮನ್ಯಾಗ ಮನಗಿಸಿ ಅವಳು ಬಾವಿ ಕಡೆ ಹೊರಟಿರ್ತಾಳೆ. ಮನೆಯೊಳಗೆ ಯಾರೂ ಇಲ್ಲ, ಬಾಬಣ್ಣನೂ ಇಲ್ಲ, ಬಪ್ಪಣ್ಣನೂ ಇಲ್ಲ, ಅತ್ತೆಯೂ ಇಲ್ಲ. ಎಲ್ಲರೂ ಕೆಲಸಕ್ಕಂತ ಹೋಗ್ಯಾರ. ನೋಡ್ರಿ, ಕಲಿಯುಗದ ಆಟ ಹೆಂಗೆ ನಡೀತೈತಿ ನೀವೆಲ್ಲ ತಿಳ್ಕೊಂಡವ್ರದರಿ. ಈಗ
ಆವಾಗಲೂ ಕೂಡ ಇಂಥದ್ದೊಂದು ಘಟನೆ ನಡೀತು. ಈ ಮಗುವನ್ನ ಮನ್ಯಾಗ ಏನು ಮನಸ್ಸು ಹೋಗಿದ್ಲು, ಅವಾಗ ಕಲಿ ಅನ್ನುವಂತಹ ಒಂದು ಕೆಟ್ಟ ರಾಕ್ಷಸ, ಕಲಿ, ಅದರ ಹೆಸರೇ ಕಲಿ. ಕಲಿಯುಗದಲ್ಲಿ ಕಲಿ ಅನ್ನುವಂತಹ ಒಂದು ರಾಕ್ಷಸ ಏನು ಮಾಡಿತು ಅಂತಂದ್ರೆ, ಕಲಾವತಿಯ ರೂಪವನ್ನ, ನಡಿಗೆಯನ್ನ, ಲಾವಣ್ಯವನ್ನ ನೋಡಿ ಕಲಾವತಿಯ ಸ್ಥಾನವನ್ನ ನಾನು ತುಂಬಬೇಕು ಅಂಥೇಳಿ ಅದಕ್ಕೆ ಆಸೆ ಆಯಿತು. ಅವಾಗ ಕಲಾವತಿ ಏನ ನೀರು ತರಲಿಕ್ಕೆ ಬಾವಿ ಕಡೆ ಹೋಗಿದ್ದಳು, ಅದೇ ಸಂದರ್ಭದಲ್ಲಿ ಇವರ ಮನೆಯೊಳಗ ಸುಂದರವಾದ ಮಗು ಏನು ಮನ್ಕೊಂಡಿತ್ತು. ಅದೊಂದೇ ಮನ್ಯಾಗ ಮಗು, ಮತ್ಯಾರು ಇಲ್ಲ. ಇದ ಗಳಿಗೆಯನ್ನ ನೋಡ್ಕೊಂಡು ಕಲಿಯ ಏನು ಮಾಡಿತು, ಈ ಮನೆಯನ್ನ ಹೊಕ್ಕಿತು. ಕಲಿ ಮನೆಯನ್ನ ಹೊಕ್ಕಿ ಅಲ್ಲಿರುವಂತಹ ಮಗುವನ್ನ ಎತ್ಕೊಂಡು ಮುದ್ದಾಡ್ಲಿಕ್ಕೆ ಶುರು ಮಾಡಿತು. ಅವಾಗ ಕಲಾವತಿ ಬಾವಿಯಿಂದ ನೀರು ತೆಗೆದುಕೊಂಡು ಬಂದು ಮನೆಯೊಳಗೆ ನೋಡ್ತಾಳ, ರಾಕ್ಷಸಿ ಮಗುವನ್ನ ಎತ್ತಿ ಮುತ್ತಾಡ್ಲಿಕ್ಕತ್ತದ. ಮಗುವನ್ನ ಎತ್ಕೊಂಡಿದ್ದು ನೋಡಿ ಕಲಾವತಿಗೆ ದಿಗ್ಭ್ರಾಂತ, ಗಾಬರಿ ಆಯ್ತು. ಯಾರು ನೀನು, ಇಲ್ಯಾಕೆ ಬಂದಿ ನಮ್ಮ ಮನೆಯೊಳಗೆ? ಇದು ನನ್ನ ಮಗು, ನನ್ನ ಕೈಯಾಗ ಕೊಟ್ಟು ಬಿಡು, ನೀ ಮನೆಯಿಂದ ಹೊರಗೆ ಹೋಗು ಅಂತ ಹೇಳಿ ಅಂದಳು ಕಲಾವತಿ. ಆದ್ರೆ ಕಲಿ ಕೇಳಬೇಕಲ್ಲ. ಆ ಕಲಿ ಏನು ಮಾಡಿತು, ಈ ಮನೆಯೊಳಗ ನಾನು ಇರ್ಲಿಕ್ಕೆ ಬಂದನಿ, ನೀನು ಮನಿ ಬಿಟ್ಟು ಹೋಗು ಅಂತ ಹೇಳಿತು ಕಲಾವತಿ. ಕಲಾವತಿ ಗದ್ಗರಿತಳಾದಳು ಕಲಾವತಿ. ಏನು ಮಾಡ್ಬೇಕು ದಿಕ್ಕ ತೋಚದಂಗಾಯ್ತು. ಮನೆಯೊಳಗ ಗಂಡಿಲ್ಲ, ಅತ್ತೆ ಇಲ್ಲ, ಮಾವಿಲ್ಲ, ಎಲ್ಲರೂ ದುಡಿಲಿಕ್ಕೆ ಹೋಗ್ಯಾರ. ಅವಾಗ ಎಷ್ಟು ಸಾಧ್ಯ ಆಯ್ತೋ ತಾಯಿ ಕರಳು ಅಷ್ಟು ಮಗುವನ್ನ ಎತ್ಕೋಬೇಕು, ಆ ರಾಕ್ಷಸಿಯಿಂದ ಆ ಮಗುವನ್ನ ಬಿಡಿಸ್ಕೋಬೇಕಂತ ಹೇಳಿ ಹವಣಿಸ್ಲಕ್ ಹೋದಳು. ಆದ್ರೆ ಅವಳ ಶಕ್ತಿ, ಆ ರಾಕ್ಷಸದ ಶಕ್ತಿ ಒಂದೇ ಆಗ್ಲಿಕ್ಕೆ ಹೆಂಗ್ ಸಾಧ್ಯ ಅದ? ಇವಳ ಶಕ್ತಿ ಗುಂದಿತು, ಅವಳ ಶಕ್ತಿ ಹೆಚ್ಚಾಯ್ತು, ಮಗು ಅದರ ಕಡೆನೇ ಉಳಿತು. ಎಷ್ಟು ಸಾಧ್ಯ ಆದತಿ ಅಷ್ಟ ಪ್ರಯತ್ನ ಪಟ್ಟರು ಮಗುವನ್ನ ತಗೋಲಿಕ್ಕೆ ಕಲಾವತಿಗೆ ಆಗಲೇ ಇಲ್ಲ. ಅಳ್ಕೋಂತ ಕಣ್ಣೀರು ಹಾಕೋಂತ ಚೇರ್ಕೋಂತ ಹೊಲದ ಕಡೆ ಓಡಿ ಹೊಳದಳು. ಹೊಲದೊಳಗ ಗಂಡ, ಅತ್ತೆ, ಮಾವ ಎಲ್ಲರ ಅದಾರ. ಸುದ್ದಿ ಹೇಳು, ಏನ್ರಿ ಬರ್ರಿ ಹೊಲದೊಳಗ ಏನಪ್ಪಾ ಅಂತಂದ್ರ ದುಡ್ಯಾಕತ್ತೀರಿ, ಮನ್ಯಾಗ ಏನಾಗಿತ್ತು ನೋಡು, ನಡೀರಲ್ಲಿ. ಅತ್ತೆ ಮಾವನನ್ನು ಕರೆದು ಹೇಳಿಕತ್ತಾಳ. ಏನಾಯ್ತು ಅಂತ ಹೇಳಿ ಅವ್ರು ಓಡ್ಕೊಂತ ಬಂದು ಕೇಳಿಕತ್ತಾಗ, ಯಾವಳೋ ಒಬ್ಳು ರಾಕ್ಷಸಿ ಬಂದು ಮನ್ಯಾಗ ನನ್ನ ಮಗುವನ್ನ ತಗೊಂಡು ಮುದ್ದಾಡ್ಲಿಕ್ಕತ್ತಾಳ. ತನ್ನ ಕಂಕುಳಲ್ಲೇ ಆ ಮಗುವನ್ನ ಇಟ್ಟುಕೊಂಡಾಳ. ನನಗೆ ಕೊಡ್ತಾ ಇಲ್ಲ. ಹೆಂಗಾದ್ರೂ ನೀವು ಬಂದು ಅದನ್ನ ಬಿಡಿಸ್ಕೊಡ್ಬರ್ರಿ, ಇರ್ಲಿಲ್ಲ ಅಂದ್ರೆ ನನ್ನ ಮಗುವನ್ನ ಪಾಲ ನಮಗ್ ಸಿಗಲ್ದಂಗ ಆಕೈತಿ, ಬರ್ರಿ ಅಂತ ಹೇಳಿ ಅಂದಾಗ, ಆಯ್ತು, ಆಕಿನ ಬಿಡುದು ಬೇಡ, ಆ ರಾಕ್ಷಸಿಯನ್ನು ನಾವು ಬಡದ ತೀರ್ತೀವಿ ಅಂತ ಹೇಳಿ ಈ ಗಂಡ ಮತ್ತು ಮಾವ ಇಬ್ರು ದೊಡ್ಡ ಬಡಿಗೆ ತಗೊಂಡು ಅದನ್ನ ಬಡಿತೀವಿ ನಡಿ ಅಂತ ಹೇಳಿ ಓಡಿ ಮುಂದೆ ಮನೆ ಕಡೆ ಹೊಂಟ್ರು. ಹಿಂದೆ ಅತ್ತೆ ಇದ್ದಕ್ಕಿ ತನಗೆ ಎಷ್ಟು ಸಾಧ್ಯ ಐತೋ ಅಷ್ಟು ದುಃಖವನ್ನು ವ್ಯಕ್ತಪಡಿಸ್ಕೊಂತ ಬೈಕೋತ ಸೊಸೆಯನ್ನ ಕರ್ಕೊಂಡು ಇವಳು ಹಿಂದೆ ಓಡಿ ಹೋದ್ಲು. ಇವರೆಲ್ಲ ಮುಂದೆ ಹೋಗಿ ಆ ಮನೆಯೊಳಗೆ ಹೋಗಿ ನೋಡ್ತಾರ. ರಾಕ್ಷಸಿ ಏನು ಮಾಡಿತ್ತು ಅಂತಂದ್ರೆ, ತನ್ನ ರೂಪವನ್ನ ಬದಲಾಯಿಸಿಕೊಂಡು ಕಲಾವತಿಯ ರೂಪವನ್ನ ತಾಳಿತ್ತು. ಅವ್ರೇನು ಬಡಿಬೇಕಂತ ಹೇಳಿ ಇಬ್ರು ಬಡಿಯನ್ನು ತಗೊಂಡು ಬಾಗಲಾಗ ಬಂದು ನಿಂತಾರ. ಒಳಗೆ ನೋಡ್ತಾರ ಕಲಾವತಿಯ ರೂಪ. ಕಲಾವತಿಯೇ ಮಗುವನ್ನ ಮುದ್ದಾಡ್ಲಿಕ್ಕತ್ತಾಳೇನೋ ಅನ್ನುವಷ್ಟು ರೀತಿಯಲ್ಲಿ ಅದು ಭಾಸ ಆಗಿಬಿಡ್ತು. ನಮಗೆ ಹೇಳಲಿಕ್ಕೆ ಬಂದವಳು ಕಲಾವತಿ, ಮನೆಯೊಳಗಿದ್ದವಳು ಕಲಾವತಿ. ಏನು ದಿಕ್ಕು ತೋಚದಂಗಾಯ್ತು. ಅವಾಗ ಆ ರಾಕ್ಷಸಿ ನೋಡ್ರಿ, ಕಲಿ ಅನ್ನುವಂತಹ ರಾಕ್ಷಸಿ ನೋಡ್ರಿ ಏನಂತಾಳ, ಬರ್ರಿ ಯಾವಳೋ ಒಬ್ಳು ಬಂದು ನನ್ನ ಮಗುವನ್ನ ಕಸಗೋಲಿಕತ್ತಾಳ. ನಿಮ್ಮನ್ನ ಕರ್ಕೊಂಡು ಬಂದಕಿನೂ ಅವಳೇ ಇರಬಹುದೇನೋ. ನೋಡ್ಬರ್ರಿ, ಮಗು ನನ್ನ ಹತ್ರ ಎಷ್ಟು ಮುದ್ದಾಗಿ ಕಾಣ್ಲಿಕ್ಕತ್ತದ, ಎಷ್ಟು ಚಂದಂಗಿ ಆಡ್ಲಿಕ್ಕತ್ತದ. ಈಗ ಹಾಲು ಉಣಿಸೀನಿ ನಾನು. ನನ್ನ ಕೈಯೊಳಗಿರುವಂತಹ ಮಗುವನ್ನು ಆ ರಾಕ್ಷಸಿ ನನ್ನಿಂದ ಕೈಯಿಂದ ಕಿತ್ಕೋಲಿಕ್ಕೆ ನೋಡ್ಲಿಕ್ಕತ್ತಾಳ ಅಂಥೇಳಿ ಈ
ಕಲಿ ರಾಕ್ಷಸಿ ಅವ್ರಿಗೆ ಹೇಳ್ತು. ಅವಾಗ ಅದು ಅವ್ರಿಗೆ ನಿಜ ಅನಿಸ್ತು. ಯಾಕಂದ್ರೆ ಎರಡೂ ರೂಪ ಒಂದೇ ಅದಾವ. ಯಾರ ಮಾತು ನಂಬಬೇಕು? ಈಗ ಕರಿಲಾಕ ಬಂದಕ್ಕೆ ನಿಜವಾದ ಕಲಾವತಿಯೋ, ಮನ್ಯಾಗ ಇದ್ದಕ್ಕೆ ನಿಜವಾದ ಕಲಾವತಿಯೋ? ಅವಾಗ ಅದು ದಿಕ್ಕು ದೋಚದಂಗಾಯ್ತು ಅವರಿಗೆ. ಆದ್ರೂ ಮಗು ಯಾರ ಕಡೆ ಅದ? ರಾಕ್ಷಸಿಯ ಕಡೆ ಅದ. ರಾಕ್ಷಸಿಯ ರೂಪ ಕಲಾವತಿಯ ರೂಪವನ್ನ ಪಡ್ಕೊಂಡು ಬಿಟ್ಟದ. ಹೀಗಿದ್ದಾಗ ಆ ಏನು ದುಃಖಿಸ್ತಾ ಬಂದಳು ಕಲಾವತಿ, ನಿಜವಾದ ಕಲಾವತಿ ದುಃಖಿಸ್ತಾ ಏನು ಬಂದಳು ಅತ್ತೆ ಜೊತೆ, ಇವರಿಬ್ಬರು ಕೂಡಿ ಏನು ಮಾಡಿದ್ರು ಅಂತಂದ್ರೆ ಅಷ್ಟೊತ್ತಿಗಾಗಿ ಎಲ್ಲ ಜನರನ್ನ ಸೇರಿಸ್ಬಿಟ್ರು. ಸೇರಿಸಿ ನಿಜವಾದ ಕಲಾವತಿಗೆ ನೀನು ಬೇರೆ ಯಾರೋ ಇರಬಹುದು, ನಮ್ಮ ಸಂಸಾರವನ್ನ ಒಡಿಲಿಕ್ಕೆ ಬಂದಕ್ಕೆ ಇರಬಹುದು, ನಮ್ಮ ಮಗುವನ್ನ ನಮ್ಮ ಕೈಯಿಂದ ದೂರ ಮಾಡ್ಲಿಕ್ಕೆ ಬಂದಕ್ಕೆ ಇರಬಹುದು. ನಿನಗೆ ಈ ಮನ್ಯಾಗ ಏನಪ್ಪಾ ಅಂತಂದ್ರ ಇಲ್ಲಿ ನಿನಗ ಉಳಿಗಾಲ ಇಲ್ಲ. ನಿಜವಾದ ಸೊಸೆ ನಮ್ಮ ಮನ್ಯಾಗ ಅದಾಳ, ನೀನ್ ಯಾರೋ ಬೇರೆ ಅಂದ ಬಂದಕ್ಕೆ ಇರಬಹುದು, ನೀನ ನಮ್ಮ ಮನ್ಯಾಗ ಇರಬೇಡ, ನೀ ಮನಿ ಬಿಟ್ಟು ಹೋಗು ಅಂತ ಹೇಳಿ ನಿಜವಾದ ಕಲಾವತಿಗೆ ಹೊಡಿಲಾಕ್ ಬಂದ್ರಿ ಇವರೆಲ್ಲ. ಯಾಕಂದ್ರ ಕಲಿಯುಗದ ಆಟ ಹಿಂಗಲ್ಲೇನು? ಸತ್ಯಕ್ಕೆ ಎಲ್ಲಿ ಬೆಲೆ ಅದ? ಸುಳ್ಳಿಗೆ ಬೆಲೆ ಜಾಸ್ತಿ ಅದ. ಯಾಕಂದ್ರೆ ಇದು ಕಲಿಯುಗ ಅದ. ಕಲಿಯ ಯುಗದಲ್ಲಿ ಕಲಿಯ ಆಟವೇ ಹೊರತು ಮತ್ಯಾರ ಆಟ ಇರ್ತದೆ? ಮತ್ಯಾರ ಆಟ ಇರ್ತದೆ? ಇಂತಹ ಕಲಿಯ ಆಟದಲ್ಲಿ ಯಾರು ಗುರುವನ್ನ, ಯಾರು ಪರಮಾತ್ಮನನ್ನ ನೆನೆಸಿ ಆ ಗುರುವಿನ ಸಂಗಡ ಇರ್ತಾರ ಅವರಿಗೆ ಕಲಿಯ ಕಾಟ ಕಡಿಮೆ ಇರ್ತದೆ. ಇಲ್ಲ ಅಂತಂದ್ರೆ ಕಲಿಯುಗದ ಆಟದೊಳಗೆ ಯಾರು ಬೇಕಾದರೂ ಬುಡ ಮೇಲಾಗಬಹುದು, ಯಾರು ಬೇಕಾದರೂ ಬುಡ ಮೇಲಾಗಬಹುದು. ಇಂತಹ ಕಲಿಯ ನಾಟಕಕ್ಕೆ ನಿಜವಾದ ಕಲಾವತಿ ಮನಿ ಬಿಟ್ಟು ಹೊರಗೆ ಹೋಗುವಂಗಾಯ್ತು. ಈ ಕಲಾವತಿ ನೋಡ್ರಿ ದುಃಖಿತಳಾಗಿ ಏನು ಮಾಡ್ಬೇಕು ಅನ್ನೋದು ದಿಕ್ಕು ತೋಚದಂಗಾಯ್ತು. ಪಾಪ ಕಲಾವತಿಗೆ ದಿಕ್ಕು ತೋಚದಂಗಾಯ್ತು. ಇನ್ನು ಬದುಕಿದ್ದಾದರೂ ಏನು ಪ್ರಯೋಜನ? ಊರು ಜನನ ಈಕೆಗೆ ಹೋಗಂತ ಹೇಳ್ತು. ಸ್ವತಃ ಗಂಡ ಅತ್ತೆ ಮಾವರು ನೀನು ಕಲಾವತಿ ಅಲ್ಲ, ನಮ್ಮ ಕಲಾವತಿ ಮನೆಯೊಳಗದಾಳ, ನೀನು ದೆವ್ವದಿ ಬ್ಯಾರೆ ಅದೀನಿ ಅಂತ ಹೇಳಿ ಅವರ ಓಡಿಸಿದ್ರಂತಾರ. ಇನ್ನು ಎಲ್ಲಿ ಹೋಗ್ಬೇಕ್ರಿ ಹೆಣ್ಮಗಳು? ಪಾಪ ಎಲ್ಲಿ ಹೋಗ್ಬೇಕ್ರಿ? ಅವ್ರೇನೋ ಅಂದ್ರು ಮಗು ಒಂದ ಜೋಡಿ ಇತ್ತಂದ್ರೆ ಹೆಂಗೋ ತಾಯಿ ಬದುಕ್ತಾಳ, ಆದ್ರೆ ಮಗುನೂ ಕೂಡ ಅವಳ ಹತ್ತಿಕ್ಕಿಲ್ಲ, ಮಗುನೂ ಕೂಡ ಅವಳ ಹತ್ತಿಕ್ಕಿಲ್ಲ. ಹೀಗಿದ್ದಾಗ ನನ್ನ ಬದುಕು ನಿರರ್ಥಕ, ಇನ್ನು ಬದುಕಿ ನಾನು ಉಪಯೋಗ ಇಲ್ಲ ಅಂಥೇಳಿ ಸಾಯಬೇಕು ಅಂಥೇಳಿ ಒಂದು ಬಾವಿ ಕಡೆ ಹೊರಟಾಗ ಇನ್ನೇನು ಬಾವಿಯೊಳಗೆ ಬೀಳಬೇಕಾಗಿತ್ತು. ಆದರೆ ಅದೇ ಪ್ರಸಂಗದಲ್ಲಿ ಅಮೋಘ ಸಿದ್ಧರಿಗೆ ಈ ವಿಚಾರ ಗೊತ್ತಾಯಿತು. ಅದೇ ಭಾಗದಲ್ಲಿ ಧ್ಯಾನಾಸಕ್ತರಾದಂತಹ ಅಮೋಘ ಸಿದ್ಧರಿಗೆ ಏನು ವಿಚಾರ ಗೊತ್ತಾಯಿತು? ಅಮೋಘ ಸಿದ್ಧರು ವೇಷವನ್ನ ಬದಲಾಯಿಸಿಕೊಂಡು, ಕ್ಷಣ ಮಾತ್ರದಲ್ಲೇ ವೇಷವನ್ನ ಬದಲಾಯಿಸಿಕೊಂಡು ಒಂದು ಸಾಧುವಿನ ರೂಪದಲ್ಲಿ ಬಂದು ಆ ಕಲಾವತಿಯ ಕೈ ಗಟ್ಟಿಯಾಗಿ ಹಿಡಿತಾರ. ನಿಲ್ಲು ನಿಲ್ಲು, ಯಾಕ ತಂಗಿ, ಏನಿದು ಆತ್ಮಹತ್ಯೆ ಯಾಕೆ ಮಾಡ್ಕೊಲಿಕತ್ತಿ? ಇದು ತಪ್ಪು ಅಂತೇಳಿ ಅವಾಗ ಕಲಾವತಿ ನಡೆದ ವೃತ್ತಾಂತವನ್ನೆಲ್ಲ ಅಮೋಘ ಸಿದ್ಧರ ಮುಂದೆ ಹೇಳ್ತಾಳೆ. ಅಮೋಘ ಸಿದ್ಧರಂದ್ರು, ನನಗೆಲ್ಲ ಗೊತ್ತಾಯ್ತು ತಂಗಿ, ನೀ ಏನು ಹೇಳೋ ಅವಶ್ಯಕತೆ ಇಲ್ಲ, ನಾನೆಲ್ಲವನ್ನ ಅರ್ತಿದ್ದೇನೆ, ನಿನಗೆ ನ್ಯಾಯವನ್ನ ಒದಗಿಸಿ ನಾನು ಕೊಡ್ತೇನಂತ ಹೇಳಿ ಅವಳ ಕೈ ಹಿಡಿದ ಮನೆ ಕಡೆ ಕರ್ಕೊಂಡು ಹೊಂಟ್ರು. ಎಷ್ಟೋ ಕಲಾವತಿಗೆ ಹೃದಯದೊಳಗೆ ಏನು ಜ್ವಾಲಾಗ್ನಿ ಉರಿತಿತ್ತು ಶಾಂತ ಆದಂಗಾಯ್ತು. ಮನೆ ಕಡೆ ಅಮೋಘ ಸಿದ್ಧರು ಮತ್ತು ಕಲಾವತಿ ಇಬ್ರು ಹೋದ್ರು. ಹೋದ ನಂತರ ಅಮೋಘ ಸಿದ್ಧರು ನೋಡ್ರಿ ಒಂದು ಪರೀಕ್ಷೆ ಇಡ್ತಾರ. ಎಲ್ಲ ಜನರನ್ನ ಕರೀತಾರ. ಗಂಡ ಬಾಬಣ್ಣನನ್ನ ಕರೀತಾರ, ಮಾವ ಬಪ್ಪಣ್ಣನನ್ನ ಕರೀತಾರ, ಇವ್ರ ಅತ್ತೆಯನ್ನ ಕರೀತಾರ. ಎಲ್ಲರೂ ಜನ ಸೇರಿದ್ರು. ಒಳಗೆ ಕಲಾವತಿ ಅನ್ನುವಂತಹ ರಾಕ್ಷಸಿ ನೋಡ್ರಿ ರೂಪ ಬದಲಾಯಿಸ್ಕೊಂಡದ. ರಾಕ್ಷಸಿ ಅಲ್ಲೇ ಇದ್ದಳು. ಆವಾಗ ಈ ಅಮೋಘ ಸಿದ್ಧರು ಒಂದು ತಮ್ಮ ಕೈಯೊಳಗಿರುವಂತಹ ಹೂಜಿಯನ್ನ ಅವರ ಮನೆಯ ಅಂಗಳದಲ್ಲಿಡ್ತಾರೆ. ಒಂದು ಪರೀಕ್ಷೆ. ಏನು ಪರೀಕ್ಷೆ? ನಿಜವಾದ ಕಲಾವತಿ ಯಾರೆಂದು ನಾನು ನಿರ್ಮಿಸಿಕೊಡ್ತೀನಿ, ನಿಜವಾದ ಕಲಾವತಿ ಯಾರೆಂದು ನಾನು ತೋರಿಸಿಕೊಡ್ತೀನಿ, ನಿಮಗೆ ಒಂದು ಪರೀಕ್ಷೆ ಅಂತ ಹೇಳಂದ್ರು. ಆವಾಗ ಕಲಿನೂ ಒಪ್ಕೊಂತು, ಕಲಾವತಿನೂ ಸುಮ್ಮನೆ ನಿಂತು ಬಿಟ್ಳು. ಕಲಿ ಅನ್ನುವಂತಹ ರಾಕ್ಷಸಿ ಒಪ್ಕೊಂತು, ಕಲಾವತಿನೂ ಸುಮ್ಮನೆ ನಿಂತಳು, ನಿಜವಾದ ಕಲಾವತಿ ಸುಮ್ಮನೆ ನಿಂತಳು. ಅವಾಗ ಅಮೋಘ ಸಿದ್ಧರಂತಾರ, ತಮ್ಮ ಮೈ ಮೇಲಿನ ಎಲ್ಲ ಬಟ್ಟೆಗಳನ್ನ ಕಳಚಿ ನಿರಾವಸ್ತ್ರರಾಗಬೇಕು ಇಬ್ಬರು.
ಒಳಗಿರುವಂತಹ ರಾಕ್ಷಸಿ ಕಲಾವತಿ, ಹೊರಗಿರುವಂತಹ ನಿಜವಾದ ಕಲಾವತಿ, ಇಬ್ಬರಿಗೂ ಇದು ಪರೀಕ್ಷೆ. ಮೈ ಮೇಲಿನ ಬಟ್ಟೆಗಳನ್ನ ತೆಗೆದು ನಿರಾವಸ್ತರಾಗಿ ನಿಲ್ಲಬೇಕು. ನಾನಿಟ್ಟಿರುವ ಹೂಜಿಯೊಳಗೆ 3 ಸುತ್ತು ಹಾಕಿ ನೀವು ಹೂಜಿಯ ಒಳಗೆ ಹೋಗಿ ಬರಬೇಕು, ಹೊರ ಬರಬೇಕು, ಒಳಗೆ ಹೋಗಿ ಹೊರ ಬರಬೇಕು. ಯಾರು ಇದನ್ನ ಮಾಡ್ತೀರಿ ಅವರು ನಿಜವಾದ ಈ ಮನೆಯ ಸೊಸೆ, ಅವಳೇ ನಿಜವಾಗಿ ಈ ಮನೆಯಲ್ಲಿ ಇರಲು ಅರ್ಹರು ಅಂತ ಹೇಳಿ ಆದೇಶ ಇಟ್ರು. ಅವಾಗ ಕಲಿ ಏನ್ ಬೇಕಾದ್ರೂ ಮಾಡಕ್ ಸಾಧ್ಯ ಐತೆ. ಅದು ಮೊದಲೇ ರಾಕ್ಷಸಿ. ಪಟ 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 ತನ್ನ ಮೈ ಮೇಲಿನ ಎಲ್ಲ ಬಟ್ಟೆಗಳನ್ನ ಕಳಚಿ ನಿರಾವಸ್ತ್ರ ಆಯ್ತು. ಅಲ್ಲಿರುವಂತಹ ನೋಡುಗರು ಜನ ಇದೇನ್ ನಡೀಲಿಕ್ಕತ್ತೈತಿ ಇಲ್ಲಿ ಅಂದ್ರ ಅವರು, ಕಲಿಯುಗದೊಳಗೆ ಇದೆಂತಹ ಘಟನೆಗಳ ನಡೀಲಿಕ್ಕತ್ತಾವ. ಒಂದು ಹೆಣ್ಣು ನಿರಾವಸ್ತ್ರಳಾಗಿ ನಿಲ್ಲುವುದಂದ್ರೆ ಏನಿದು? ಆದ್ರ ರಾಕ್ಷಸಿ ಅದನ್ನ ಮಾಡ್ತೈತಿ. ನಿಜವಾದ ಕಲಾವತಿ ಇಲ್ಲೇ ನಿತ್ತಾಳ. ರಾಕ್ಷಸಿ ಏನ್ ಮಾಡಿತು, ಆ ಕಲಾವತಿ ರಾಕ್ಷಸಿ ನಿರಾವಸ್ತ್ರಳಾಗಿ ಬಡ 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 ಹೂಜಿಯನ್ನ 3 ಸುತ್ತು ಹಾಕಿ ಅದರ ಒಳಗೆ ಹೋಗಿಬಿಟ್ಲು. ನೋಡ್ರಿ, ಚಿಕ್ಕದಾದ ಹೂಜಿ ಇಟ್ಟಾರ ಅಮೋಘಸಿದ್ರು. ಆ ಹೂಜಿಗೆ ಹೋಗುವಂತಹ ಕಲೆ ರಾಕ್ಷಸಿಗಲ್ಲದೆ ನಿಜವಾದ ಕಲಾವತಿಗೆ ಬರ್ಲಿಕ್ಕೆ ಸಾಧ್ಯದ ಏನು? ನಿಜವಾದ ಕಲಾವತಿಗೆ ಬರ್ಲಿಕ್ಕೆ ಸಾಧ್ಯದ ಏನು? ಯಾವಾಗ ಆ ರಾಕ್ಷಸಿ ಕಲಾವತಿಯ ರೂಪವನ್ನು ಏನು ತಾಳಿತ್ತು, ಅದು 3 ಸುತ್ತು ಹಾಕಿ ಹೂಜಿಯ ಒಳಗೆ ಹೋದ ನಂತರ ಹೂಜಿಯನ್ನ ಎತ್ಕೊಂಡು ಅಮೋಘಸಿದ್ರು ಅದಕ್ಕೊಂದು ಬೂಚು ಬಡದು ಬಿಟ್ರು. ಅದನ್ನು ಬಂದ್ ಮಾಡಿಬಿಟ್ರು. ಬಂದ್ ಮಾಡಿ ಅಲ್ಲಿದ್ದ ಜನರಿಗೆ ಹೇಳ್ತಾರ, ಕಲಿಯುಗದೊಳಗೆ ಇಂಥದನ್ನ ಮಾಡ್ಲಿಕ್ಕೆ ಸಾಧ್ಯ ಇರೋದು ಗುರುವಿಗೆ ಮಾತ್ರ, ಬಿಟ್ರ ರಾಕ್ಷಸರಿಗೆ ಮಾತ್ರ. ಆದ್ರೆ ನಿಜವಾದ ಕಲಾವತಿ ಇಲ್ಲಿ ಏನ್ ನಿಂತಾಳಲ್ಲ, ಇವಳು ಮಹಾಪತಿವ್ರತೆಯಾದಂತಹ ಕಲಾವತಿ. ಇವಳು ಹೆಂಗ ನಿರಾವಸ್ತ್ರಳಾಗ್ತಾಳ? ಪತಿವ್ರತೆ ಗಂಡನ ಮುಂದೆ ಹೊರತಲ್ಲದ ಮತ್ಯಾರ ಮುಂದೂ ಅವಳ ನಿರಾವಸ್ತ್ರಳಾಗುವುದಿಲ್ಲ. ಗಂಡನ ಮುಂದೆ ಮಾತ್ರ ಅವಳು ನಿರಾವಸ್ತ್ರಳಾಗ್ತಾಳ. ಅವಳೇ ನಿಜವಾದ ಪತಿವ್ರತೆ. ಇಂತಹ ಪತಿವ್ರತೆ ಇವಳೇ ನಿಜವಾದ ನಿಮ್ಮ ಮನೆಯ ಸೊಸೆ. ಈಗೇನು ಈ ಹೂಜಿಯೊಳಗೆ ಹೋಯ್ತಲ್ಲ, ಇದು ನಿಮ್ಮ ಮನೆಯ ಸೊಸೆ ಅಲ್ಲ, ನಿಮ್ಮ ಮನೆಯನ್ನ ಹಾಳು ಮಾಡ್ಲಿಕ್ಕೆ ಬಂದಂತಹ ಕಲಿ ಅನ್ನುವಂತಹ ರಾಕ್ಷಸಿ ಇವಳು ಅಂಥೇಳಿ ಅಮೋಘಸಿದ್ರು. ಅಲ್ಲಿದ್ದ ಜನಕ್ಕೆ ಮನವರಿಕೆ ಮಾಡಿಕೊಟ್ರು. ಅಲ್ಲಿದ್ದ ಜನ ಎಲ್ಲ ಮೂಕ ವಿಸ್ಮಿತರಾಗಿ ಅಮೋಘಸಿದ್ರು ಮಾಡಿರುವಂತಹ ಲೀಲೆಯನ್ನ ಕೊಂಡಾಡ್ಕೊಂತ ಚಪ್ಪಾಳೆ ಬಡದ್ರು. ಇಂಥ ಅದ್ಭುತ ಅಮೋಘಸಿದ್ರು. ಎಂತಹ ಅಮೋಘಸಿದ್ರು. ನಮ್ಮ ಭಾಗದೊಳಗೆ, ಕರ್ನಾಟಕದೊಳಗೆ, ಅದು ವಿಜಯಪುರ ಹತ್ತಿರ ಬಂದು ಅಲ್ಲಿ ನೆಲೆಸ್ತಾರಂದ್ರ ಎಂಥ ಪುಣ್ಯವಂತರಿ ಜನ ನೀವೆಲ್ಲ ರೀ. ಎಂಥ ಪುಣ್ಯವಂತರು ನೀವು ಜನ. ಆ ಭಾಗಕ್ಕೆ ನೀವೆಲ್ಲ ಹೋಗ್ತೀರಿ, ಆ ಗುರುವಿನ ದರ್ಶನ ಮಾಡ್ಕೊಂತೀರಿ, ಪ್ರತಿ ವರ್ಷ ಜಾತ್ರೆ ಮಾಡ್ತೀರಿ ಅಂತಂದ್ರೆ ಎಂಥ ಅದ್ಭುತ ಜನ ನೀವು, ಎಂಥ ಅದ್ಭುತ ಜನ. ಇಂತಹ ಗುರು ನಮ್ಮ ಭಾಗಕ್ಕೆ ಬಂದ ನೆಲೆಸ್ತಾನಂದ್ರ ನಾವೆಂಥ ಪುಣ್ಯವಂತರು. ಈ ಭಾಗದಲ್ಲಿ ಅವರೆಲ್ಲ ನಡೆದಾಡಾರಲ್ರಿ, ಅವರು ನಡೆದಾಡಿದ ಜಾಗದಲ್ಲೇ ನಾವೆಲ್ಲ ನಡೆದಾಡ್ತೀವಂದ್ರೆ ಅದು ಯಾವ ಜನ್ಮದ ಪುಣ್ಯವೋ ಏನೋ. ನಾವೆಲ್ಲ ಈ ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ, ಬಾಳ್ತಾ ಇದ್ದೀವಿ, ಅವರ ಚರಿತ್ರೆಗಳನ್ನ ನಾವು ಓದ್ತಾ ಇದ್ದೀವಿ, ನೀವೆಲ್ಲ ಕೇಳ್ತಾ ಇದ್ದೀರಿ ಅಂದ್ರೆ ಅದು ಎಂತಹ ಪುಣ್ಯವಂತರು ನೀವೆಲ್ಲ ಅಂತ ಹೇಳ್ತಾ, ಮತ್ತೊಂದು ಅಮೋಘಸಿದ್ದರ ಮುಂದಿನ ಭಾಗವನ್ನ ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.